ನಮಸ್ಕಾರ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತು ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೆಟ್ ಚಾನೆಲ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್. ಇವತ್ತಿನ ವಿಡಿಯೋ ಇವಾಗ ಜಸ್ಟ್ ಯಾರಾದರೂ ಟೈಲರಿಂಗ್ ಕಲೀಲಿಕ್ಕೆ ಶುರು ಮಾಡಿದರೆ ಅವ್ರಿಗಾಗಿ ತುಂಬ ಯೂಸ್ಫುಲ್ ಇದೆ ಅಂತ ಹೇಳ್ತೀನಿ. ಬಿಕಾಸ್ ಇವತ್ತಿನ ವಿಡಿಯೋನಲ್ಲಿ ನಾನು ಲಾಕ್ ಸ್ಟಿಚ್ಚನ್ನು ಯಾವ ರೀತಿ ಹಾಕಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಲಾಕ್ ಸ್ಟಿಚ್ ತುಂಬ ಇಂಪಾರ್ಟೆಂಟ್ ಇದೆ. ಪ್ರತಿಯೊಂದು ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡುವಾಗ ಮತ್ತು ಎಂಡ್ ಮಾಡುವಾಗ ನಾವು ಕಂಪಲ್ಸರಿ ಆ ಸ್ಟಿಚ್ಚನ್ನು ಲಾಕ್ ಮಾಡಬೇಕಾಗತ್ತೆ. ನಾವು ಏನಾದರೂ ಆ ಸ್ಟಿಚ್ಚನ್ನು ಲಾಕ್ ಮಾಡಲ್ದೆ ಹಾಗೇ ಸ್ಟಿಚ್ ಮಾಡಿದರೆ ಅದು ಆಮೇಲೆ ಸ್ಟಿಚ್ ಆಟೋಮೆಟಿಕ್ಲಿ ಬಿಚ್ಚಕ್ಕೆ ಶುರು ಆಗುತ್ತೆ. ಸೊ ನೀವು ಏನಾದರೂ ಸ್ಟಿಚ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಒಂದು ಔಟ್ಫಿಟ್ ಬ್ಲೌಸನ್ನು ಚೆನ್ನಾಗಿ ರೆಡಿ ಮಾಡಿದ್ದೀರಾ ಮತ್ತು ಲಾಕೇ ಮಾಡಿಲ್ಲ ಅಂದರೆ ಅದು ಏನೂ ಯೂಸ್ ಇಲ್ಲ. ಬಿಕಾಸ್ ನ್ಯಾಚುರಲಿ ಅದು ಸ್ವಲ್ಪ ಸಮಯದ ನಂತರ ಸ್ಟಿಚಸ್ ಬಿಚ್ಚಕ್ಕೆ ಶುರು ಆಗುತ್ತೆ. ಸೊ ಹೀಗಾಗಿ ಯಾವಾಗಲೂ ನೆನಪಿಟ್ಕೊಳ್ಳಿ, ಯಾವುದೇ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡುವಾಗ ಮತ್ತು ಎಂಡ್ ಮಾಡುವಾಗ ಕಂಪಲ್ಸರಿ ಲಾಕ್ ಮಾಡಬೇಕು. ಬಟ್ ಸ್ವಲ್ಪ ಜನರಿಗೆ ಮ್ಯಾಮ್ ಅದನ್ನು ಲಾಕ್ ಯಾವ ರೀತಿ ಮಾಡಬೇಕು ಅಥವಾ ಲಾಕ್ ಮಾಡೋದು ನಮಗೆ ಕಷ್ಟ ಅನಿಸುತ್ತೆ, ನಮಗೆ ಲಾಕ್ ಮಾಡೋಕ್ಕೆ ಬರ್ತಾನೇ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ, ಈ ರೀತಿ ಕ್ವಶನ್ಸ್ ಇರುತ್ತೆ. ಸೊ ಆ ಎಲ್ಲ ಡೌಟನ್ನು ನಾನು ಇವತ್ತಿನ ವಿಡಿಯೋನಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಹೀಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಕೆ, ಸೊ ಇಲ್ಲಿ ಸಿಂಪ್ಲಿ ನಿಮಗೆ ಕಾಣಲಿ ಅಂತ ನಾನು ವೈಟ್ ಕಲರ್ದ ಬಟ್ಟೆನ ತಗೊಂಡಿದ್ದೀನಿ. ಸೊ ದ್ಯಾಟ್ ನಾನು ಸ್ಟಿಚ್ಚನ್ನು ಯಾವ ರೀತಿ ಹಾಕ್ತಾ ಇದ್ದೀನಿ ಅದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಸೊ ಈಗ ನೋಡಿ, ನಾನು ಪೆನ್ದಿಂದ ಫಸ್ಟ್ ನಿಮಗೆ ಒಂದು ಡಿರೆಕ್ಷನ್ ಹೇಳ್ತೀನಿ. ಸೊ ನೋಡಿ, ಫಸ್ಟ್ ನಮ್ಮ ಸ್ಟಿಚ್ ಸ್ಟಾರ್ಟ್ ಆಗುತ್ತೆ ಹೀಗೆ. ಓಕೆ, ಫಸ್ಟ್ ನಮ್ಮ ಆ್ಯರೋ ಮಾರ್ಕ್ ಏನಿದೆ ಅದು ಈ ಕಡೆ ಕೆಳಗಡೆ ಬರುತ್ತೆ. ಓಕೆ, ಇದು ನಮ್ಮ ಫಸ್ಟ್ ಸ್ಟಿಚ್. ಆಮೇಲೆ ಏನು ಮಾಡಬೇಕು, ನಮಗೆ ಎಲ್ಲಿಗೆ ಲಾಕ್ ಹಾಕಬೇಕು ಅದೇ ಜಾಗಕ್ಕೆ ಮತ್ತೆ ನಾವು ರಿವರ್ಸ್ ಸ್ಟಿಚ್ ಹಾಕಬೇಕು. ಓಕೆ, ಮತ್ತೆ ರಿವರ್ಸ್ ಸ್ಟಿಚ್ ಹಾಕಬೇಕು. ಆಮೇಲೆ ಮತ್ತೆ ಅದೇ ಜಾಗಕ್ಕೆ ವಾಪಸ್ ಮತ್ತೆ ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕಬೇಕು. ಸೊ ನೋಡಿ, ಈಗ ಕ್ಲಿಯರ್ ಆಗಿದೆ. ಫಸ್ಟ್ ಸ್ಟ್ರೇಟ್ ಸ್ಟಿಚ್, ಮತ್ತೆ ಬ್ಯಾಕ್ ಸ್ಟಿಚ್, ಮತ್ತೆ ಸ್ಟ್ರೇಟ್ ಸ್ಟಿಚ್. ಸೊ ಈ 3 ಸ್ಟಿಚ್ ಕಂಪ್ಲೀಟ್ ಆದಾಗ ನಮ್ಮ ಆ ಸ್ಟಿಚ್ ಅಥವಾ ನಮ್ಮ ಆ ಏರಿಯಾ ಲಾಕ್ ಆಗುತ್ತೆ. ಈಗ ನಾನು ಮೊದಲೇ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ, ಅಂದರೆ ಪ್ರಾಕ್ಟಿಕಲ್ ನೋಡುವಾಗ ನಿಮಗೆ ಗೊತ್ತಾಗುತ್ತೆ. ಈಗ ಈ ನಡುವಿನ ಸ್ಟಿಚ್ ಏನಿದೆ ಇದು ಬ್ಯಾಕ್ ಸ್ಟಿಚ್. ಇವಾಗ ನಾವು ಈ ಫುಟ್ ಏನಿರುತ್ತೆ ಈ ಫುಟ್ಟನ್ನು ಈ ರೀತಿ ಮೇಲುಗಡೆ ಎಬ್ಬಿಸ್ಬೇಕಾಗತ್ತೆ. ಮೇಲ್ಗಡೆ ಎತ್ತಿ ಈ ಬಟ್ಟೆ ನಮ್ಮದು ಈ ರೀತಿ ಸ್ಟಿಚ್ನಲ್ಲಿ ಬಟ್ಟೆ ಏನಿದೆ ಅದು ಫ್ರಂಟ್ ಮುಂದ್ಗಡೆ ಬರ್ತಾ ಇರುತ್ತೆ. ಸೊ ಈ ಸ್ಟಿಚ್ ಮಾಡುವಾಗ ನಾನು ಎಕ್ಸಾಕ್ಟ್ಲಿ ನೋಡಿ ಈ ಸ್ಟಿಚ್ ಬಗ್ಗೆ ಹೇಳ್ತಾ ಇದ್ದೀನಿ ಎಲ್ಲಾನು. ಓಕೆ, ಈ ಸ್ಟಿಚ್ ಹಾಕುವಾಗ ಫುಟ್ ಮೇಲ್ಗಡೆ ಬರಬೇಕು ಮತ್ತು ಬಟ್ಟೆ ನಮ್ಮದು ಬ್ಯಾಕ್ ಸೈಡ್ ಹೋಗಬೇಕು. ಆಮೇಲೆ ಮತ್ತೆ ಈ ಥರ್ಡ್ ಸ್ಟಿಚ್ ಮಾಡುವಾಗ ಮತ್ತೆ ನಾರ್ಮಲ್ ಸ್ಟಿಚ್ಚನ್ನು ಹಾಕಬೇಕು. ಆವಾಗ ಮತ್ತೆ ಫುಟ್ ಕೆಳಗಡೆ ಬರುತ್ತೆ ಮತ್ತು ಬಟ್ಟೆ ನಮ್ಮದು ಫ್ರಂಟ್ ಬರುತ್ತೆ. ಸೊ ಬನ್ನಿ ಹಾಗಾದರೆ ಶುರು ಮಾಡೋಣ. ನಾನು ಒಂದೊಂದು ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಾನು ಏನೆಲ್ಲ ಹೇಳಿದ್ದೀನಿ ಅದನ್ನು ಪ್ರಾಕ್ಟಿಕಲಿ ನಿಮಗೆ ತೋರಿಸ್ತೀನಿ. ಮತ್ತು ನಾನು ಇಲ್ಲಿ ಇನ್ ಬಿಟ್ವೀನ್ ತೋರಿಸ್ತೀನಿ. ಸ್ಟಾರ್ಟಿಂಗ್ಗೆ ತೋರಿಸಿದ್ರೆ ಇವಾಗ ಬಿಗಿನರ್ ಯಾರಿದ್ದೀರಾ ಅವ್ರಿಗೆ ಕನ್ಫ್ಯೂಸ್ ಆಗ್ಬೋದು. ಆಮೇಲೆ ಸ್ಟಾರ್ಟು ಮತ್ತು ಎಂಡ್ ಕೂಡ ಹಾಕಿ ತೋರಿಸ್ತೀನಿ. ಸೊ ನೋಡಿ, ಇವಾಗ ಸಿಂಪ್ಲಿ ಫಸ್ಟ್ ಆಫ್ ಆಲ್ ನಾರ್ಮಲ್ ಸ್ಟಿಚ್ಚನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ಈಗ ಫ್ರಂಟ್ ಫುಟ್ ಮೇಲೆ, ಬಟ್ಟೆ ಹಿಂದ್ಗಡೆ, ಮತ್ತೆ ಫುಟ್ ಕೆಳಗಡೆ, ಬಟ್ಟೆ ಮುಂದ್ಗಡೆ. ನೋಡಿ, ಈಗ ಫ್ರಂಟ್ ಇದೆ, ನಾನು ಫುಟ್ ಮೇಲ್ಗಡೆ ತಗೊಂಡಿದ್ದೀನಿ, ಬಟ್ಟೆನ ಹಿಂದ್ಗಡೆ ಸರಿಸ್ತಾ ಇದ್ದೀನಿ, ಮತ್ತೆ ಫುಟ್ ಕೆಳಗಡೆ ಇಟ್ಟು ಮತ್ತೆ ಸ್ಟ್ರೇಟ್ ಸ್ಟಿಚ್. ಸೊ ಇಲ್ಲಿ ನೋಡಿ, ಇವಾಗ ನಿಮಗೆ ಇಲ್ಲಿ ಸ್ವಲ್ಪ ಈ ಕಡೆ ಸ್ಟಿಚ್ ಮತ್ತು ಈ ಕಡೆ ಸ್ಟಿಚ್ ನಿಮಗೆ ದಪ್ಪ ಕಾಣಿಸ್ತಾ ಇದೆ, ಡಾರ್ಕ್ ಕಾಣಿಸ್ತಾ ಇದೆ. ಸೊ ಈ ಏರಿಯಾನ ನಾವು ಲಾಕ್ ಮಾಡಿದ್ದೀವಿ ಮತ್ತು ಲಾಕ್ ಮಾಡಿದಾಗ ಆ ಸ್ಟಿಚ್ ಈ ರೀತಿ ಕಾಣುತ್ತೆ, ಅಂದರೆ ಇಲ್ಲಿ ಲಾಕ್ ಆಗಿಬಿಡುತ್ತೆ. ಸೊ ಇದನ್ನು ಸ್ಟಿಚ್ ಸ್ಟಾರ್ಟ್ ಮಾಡುವಾಗ ಮತ್ತು ಎಂಡ್ ಮಾಡುವಾಗ ಇದೇ ರೀತಿ ಸ್ಟಿಚ್ ಹಾಕಬೇಕು. ನಾನು ನಡುವೆ ಹಾಕಿ ತೋರಿಸಿದ್ದೀನಿ ಬಿಕಾಸ್ ನಿಮಗೆ ಇವಾಗ ಅರ್ಥ ಆಗಲಿ ಅಂತ. ಸೊ ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ. ಈಗ ಈ ಪಾಯಿಂಟ್ ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ, ನಾನು ಇದೇ ಹೇಳ್ತಾ ಇದ್ದೀನಿ ನೋಡಿ. ಈಗ ಮತ್ತೆ ಇಲ್ಲಿ ಸೆಂಟರ್ಗೆ ತೋರಿಸ್ತೀನಿ. ಫಸ್ಟು ನಾನು ನಾರ್ಮಲ್ ಸ್ಟ್ರೇಟ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಈಗ ನೋಡಿ, ಫಸ್ಟ್ ಸ್ಟಿಚ್ ಫುಟ್ ಮೇಲುಗಡೆ ತೊಗೊಂಡಿದ್ದೀನಿ, ಬಟ್ಟೆನ ಹಿಂದ್ಗಡೆ ಸರಿಸ್ತಾ ಇದ್ದೀನಿ. ಇದು ಸೆಕೆಂಡ್ ಸ್ಟಿಚ್, ಮತ್ತೆ ಫುಟ್ಟನ್ನು ಕೆಳಗಡೆ ಇಟ್ಟು ಬಟ್ಟೆನ ನಾರ್ಮಲ್ ಸ್ಟಿಚ್ ಮಾಡಿದ್ದೀನಿ, ಅದು ಥರ್ಡ್ ಸ್ಟಿಚ್. ಈಗ ನೋಡಿ, ಇದು ಫಸ್ಟ್ ಸ್ಟಿಚ್, ಸೆಕೆಂಡ್ ಸ್ಟಿಚ್, ಥರ್ಡ್ ಸ್ಟಿಚ್. ಸೊ ಈಗ ನಾನು ಕಾನ್ಸೆಪ್ಟನ್ನು ಪೂರ್ತಿ ನಿಮಗೆ ಕ್ಲಿಯರ್ ಮಾಡಿದ್ದೀನಿ. ಈ ಪೂರ್ತಿ ಕಾನ್ಸೆಪ್ಟನ್ನು ನೆನಪಿಟ್ಕೊಂಡು ಮತ್ತು ಈ ಆ್ಯರೋ ಮಾರ್ಕದ ಕಾನ್ಸೆಪ್ಟನ್ನು ನೀವು ನೆನಪಿಟ್ಕೊಂಡ್ರೆ ನೀವು ಈ ರೀತಿಯೇ ಪ್ರಾಕ್ಟೀಸ್ ಮಾಡಿದರೆ ನಿಮಗೂ ಕೂಡ ಈ ರೀತಿ ಲಾಕ್ ಬರುತ್ತೆ. ಈಗ ನಾನು ಸ್ಟಾರ್ಟ್ ಮತ್ತು ಎಂಡ್ಗೆ ಮಾಡಿ ತೋರಿಸ್ತೀನಿ ನಿಮಗೆ.
ನೋಡಿ ಇಲ್ಲಿ ಸ್ಟಾರ್ಟ್ಗೆ ಸ್ವಲ್ಪ ಡಾರ್ಕ್ ಆಗಿದೆ, ಎಂಡ್ಗೆ ಡಾರ್ಕ್ ಆಗಿದೆ, ಇಲ್ಲಿ ನಾನು ಲಾಕ್ ಹಾಕಿದ್ದೀನಿ. ಇದು ಸ್ಟಾರ್ಟಿಂಗ್ನಲ್ಲಿನೇ ಇಲ್ಲಿ ಹಾಕಿ ಯಾಕೆ ತೋರಿಸ್ಲಿಲ್ಲ ಅಂದರೆ ಇಲ್ಲಿ ಬಟ್ಟೆ ಮುಂದ್ಗಡೆ ಹಿಂದ್ಗಡೆ ಇರೋದಿಲ್ಲ. ಸೊ ನಾನು ಏನು ಮಾಡ್ತಾ ಇದ್ದೀನಿ ಅದು ಕನ್ಫ್ಯೂಸ್ ಆಗಬಾರ್ದು ಅಂತ ಫಸ್ಟ್ ನಾನು ಇಲ್ಲಿ ತೋರಿಸಿದ್ದೀನಿ. ಸೇಮ್ ಎಕ್ಸಾಕ್ಟ್ ಪ್ರೊಸೆಸನ್ನು ಇಲ್ಲಿ ಫಾಲೋ ಮಾಡಿದ್ದೀನಿ. ಈ ರೀತಿ ನೀವು ಲಾಕ್ ಹಾಕ್ತಾ ಹೋಗಬೇಕು. ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ. ಫಸ್ಟ್ ನಿಮ್ಮ ಸ್ಟಿಚ್ ಈ ರೀತಿ ಬರಬೇಕು. ಓಕೆ, ಸ್ಟ್ರೇಟ್ ಸ್ಟಿಚ್. ಬ್ಯಾಕ್ ಸೈಡ್ ಹೋಗುವಾಗ ಫೂಟ್ ಮೇಲ್ಗಡೆ ಇರಬೇಕು ಮತ್ತು ಬಟ್ಟೆ ಹಿಂದ್ಗಡೆ ಸರಿಸಬೇಕು ಕೈಯಿಂದಾನೆ. ಮತ್ತೆ ಆಮೇಲೆ ಫೂಟ್ ಕೆಳಗಡೆ ತೊಗೊಂಡು ನಾರ್ಮಲ್ ಸ್ಟಿಚ್ ಅಂದರೆ ಇದು ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಮತ್ತೆ ತೋರಿಸ್ತೇನೆ. ಫಸ್ಟ್ ಸ್ಟಿಚ್, ಸೆಕೆಂಡ್ ಸ್ಟಿಚ್, ಥರ್ಡ್ ಸ್ಟಿಚ್. ಮತ್ತು ಈ ಎಲ್ಲ ಸ್ಟಿಚ್ ಮಾಡುವಾಗ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಕೆಳಗಿನ ಪೆಡಲ್ ಶುರುನೇ ಇರಬೇಕು. ಪೆಡಲನ್ನು ನಿಂದ್ರಿಸಬಾರ್ದು ತುಳಿಯೋದು. ಈಗ ನೋಡಿ ಫಸ್ಟ್ ಸ್ಟಿಚ್, ಸೆಕೆಂಡ್ ಸ್ಟಿಚ್ ಆ್ಯಂಡ್ ಥರ್ಡ್ ಸ್ಟಿಚ್. ಓಕೆ, ಈ ರೀತಿ ನೀವು ಲಾಕನ್ನು ಹಾಕಿದರೆ ಇದು ಬ್ಯಾಕ್ ಸೈಡ್ ಕೂಡ ನೋಡಿ, ಬ್ಯಾಕ್ ಸೈಡ್ ಕೂಡ ನೋಡಿ ಎಕ್ಸಾಕ್ಟ್ಲಿ ಸೇಮ್ ಹಾಗೇ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ನಾವು ಲಾಕ್ ಹಾಕಿದ್ದೀವಿ ಅಲ್ಲಿ ಸ್ವಲ್ಪ ದಪ್ಪ ಸ್ಟಿಚ್ ಕಾಣುತ್ತೆ, ಡಾರ್ಕ್ ಕಾಣುತ್ತೆ. ಸೊ ಈ ರೀತಿ ಲಾಕನ್ನು ಮಾಡಿದರೆ ನಿಮ್ಮ ಸ್ಟಿಚಸ್ ಯಾವಾಗಲೂ ಬಿಚ್ಚೋದಿಲ್ಲ. ಮತ್ತು ಯಾವಾಗಲೂ ಸ್ಟಿಚನ್ನು ಸ್ಟಾರ್ಟ್ ಮಾಡುವ ಮುಂಚೆ ಮತ್ತು ಎಂಡ್ ಮಾಡುವ ಮುಂಚೆ ಕಂಪಲ್ಸರಿ ಈ ರೀತಿ ಲಾಕ್ ಮಾಡಿನೇ ನೀವು ಸ್ಟಿಚ್ಚನ್ನು ಕಂಟಿನ್ಯೂ ಮಾಡಬೇಕು. ಐ ಹೋಪ್ ಸೊ ನಿಮಗೆ ಇದು ಕ್ಲಿಯರ್ ಆಗಿದೆ. ತುಂಬ ಜನ ನನಗೆ ಕೇಳ್ತಾ ಇದ್ರು, ಮ್ಯಾಮ್ ಲಾಕನ್ನು ಯಾವ ರೀತಿ ಹಾಕೋದು ಹೇಳಿ ತೋರಿಸಿ ಅಂತ. ಸೊ ಹೀಗಾಗಿ ಈ ಡೌಟನ್ನು ನಾನು ಕ್ಲಿಯರ್ ಮಾಡಿದ್ದೀನಿ. ಮತ್ತೇನಾದರೂ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕೇಳಬಹುದು. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.